ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂತ ಹೇಳಿದ್ರೆ, ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ನಲ್ವಾ ನಾನು ಪ್ರೆಗ್ನೆಂಟ್ ಅಂತ. ಸೊ ನನ್ನ ಒಂದು ಫಸ್ಟ್ ಆ್ಯಂಡ್ ಸೆಕೆಂಡ್ ಟ್ರೈಮಿಸ್ಟರ್ ಏನೆಲ್ಲ ಇತ್ತು, ನಾನು ಏನೆಲ್ಲ ಫೇಸ್ ಮಾಡಿದೆ, ಏನೆಲ್ಲ ಗೋ ಥ್ರೂ ಮಾಡಿದೆ ಅನ್ನೋದನ್ನು ನಾನು ನಿಮ್ಮ ಹತ್ರ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್, ನನ್ನ ಈ ಒಂದು ಪ್ರೆಗ್ನೆನ್ಸಿ ಬಂದ್ಬಿಟ್ಟು ಅನ್ಪ್ಲ್ಯಾನ್ಡ್ ಪ್ರೆಗ್ನೆನ್ಸಿ ಆಗಿರುತ್ತೆ, ಓಕೆನಾ. ನನಗೆ ಯಾವುದೇ ರೀತಿಯಾದ ಪ್ಲ್ಯಾನ್ಡ್ ಮಾಡಿಕೊಂಡು ಈ ಪ್ರೆಗ್ನೆನ್ಸಿ ಆಗಿದ್ದಲ್ಲ. ಮತ್ತು ಅನ್ಪ್ಲ್ಯಾನ್ಡ್ ಅಂದರೆ ನಿಮ್ಗೆ ಹೆಂಗೆ ಗೊತ್ತಾಯಿತು ನಾನು ಹೇಗೆ ಗೊತ್ತಾಯಿತು ನಾನು ಪ್ರೆಗ್ನೆಂಟ್ ಅಂತ ನನಗೆ ಅಂತ ಹೇಳಿದ್ರೆ, ನನ್ನ ಒಂದು ಮೆನ್ಸ್ಟ್ರಲ್ ಸೈಕಲ್ ಬಂದ್ಬಿಟ್ಟು ತುಂಬ ರೆಗ್ಯುಲರ್ ಆಗಿತ್ತು. ಟಚ್ ವುಡ್, ನನಗೆ ಯಾವುದೇ ರೀತಿಯಾದ ಕಾಂಪ್ಲಿಕೇಶನ್ಸ್ ಇರಲಿಲ್ಲ. ಬಿಕಾಸ್ ಈಗಿನ ಜನ್ರೇಷನಲ್ಲಿ ತುಂಬ ಹೆಣ್ಮಕ್ಳಿಗೆ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. PCOD ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಮತ್ತು ಹೆಲ್ತ್ ಇಶ್ಯೂಸ್ ಜಾಸ್ತಿ ಇರುತ್ತೆ. ಸೊ ಅವರ ಒಂದು ಮೆನ್ಸ್ಟ್ರಲ್ ಸೈಕಲ್ ತುಂಬ ಇರ್ರೆಗ್ಯುಲರ್ ಆಗಿರುತ್ತಲ್ವಾ. ಸೊ ನನಗೆ ಆ ಥರ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇರಲಿಲ್ಲ, ಬೈ ಗಾಡ್ಸ್ ಗ್ರೇಸ್. ಸೊ ನನ್ನ ಫಸ್ಟ್ ಪೀರಿಯಡ್ ಮಿಸ್ ಆಗಿದ ತಕ್ಷಣ ನನಗೆ ಅನಿಸಿದ್ದೇನು ಅಂದರೆ, ಮೇ ಬಿ ನಾನು ಪ್ರೆಗ್ನೆಂಟ್ ಆಗಿರ್ಬೋದು ಅಂತ ಹೇಳಿ. ನಿಮ್ಗೆಲ್ಲರಿಗೂ ಗೊತ್ತಲ್ವ, ಪ್ರೆಗ್ನೆನ್ಸಿ ಕಿಟ್ ತಗೊಂಡು ಬಂದು ನಾನು ಟೆಸ್ಟ್ ಮಾಡಿದೆ. ಬಟ್ ಅದ್ರಲ್ಲಿ ಏನಂದರೆ, ಈ ಕಡೆ ಪಾಸಿಟಿವ್ನೂ ಬಂದಿಲ್ಲ, ನೆಗೆಟಿವ್ನೂ ಬಂದಿಲ್ಲ, ಇನ್ವ್ಯಾಲಿಡ್ ಅಂತ ಬಂತು. ಸೊ ನಾನು ವರ್ಕ್ ಮಾಡ್ತಿದ್ನಲ್ಲ, ನನ್ನ ಕೊಲೀಗ್ ಹತ್ರ ನಾನು ಇದನ್ನು ಶೇರ್ ಮಾಡಿಕೊಂಡೆ. ನನಗೆ ಈ ಕಡೆ ಪಾಸಿಟಿವ್ನೂ ಬಂದಿಲ್ಲ, ನೆಗೆಟಿವ್ನೂ ಬಂದಿಲ್ಲ, ಇನ್ವ್ಯಾಲಿಡ್ ಅಂತ ಬಂತು, ಏನು ಮಾಡಬೇಕು ಅಂತ. ಸೊ ಆವಾಗ ಅವಳು ಏನು ಹೇಳಿಲ್ಲ ಅಂದರೆ, ಇನ್ನೂ ಒಂದು ಕಿಟ್ ತೊಗೊಂಡು ಬಂದು ಮತ್ತೆ ಚೆಕ್ ಮಾಡು, ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿದ್ಲು. ಸೊ ಓಕೆ, ಮೇ ಬಿ ಕಿಟ್ಟಲ್ಲಿ ಏನಾದರೂ ಇಶ್ಯೂಸ್ ಇರ್ಬೋದೇನೋ ಅಂತ ಹೇಳಿ ನಾನು ಅವಳು ಹೇಳಿದಾಗ ಇನ್ನೊಂದು ಕಿಟ್ ತೊಗೊಂಬಂದು ಚೆಕ್ ಮಾಡಿದೆ. ಚೆಕ್ ಮಾಡಿದಾಗ ನನಗೆ ಪಾಸಿಟಿವ್ ಅಂತ ಬಂತು, ಓಕೆನಾ. ಬಟ್ ಪಾಸಿಟಿವ್ ಅಂತ ಬಂದಾಗ ನನಗೆ 100% ಈ ಕಿಟ್ನ ಟ್ರಸ್ಟ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಇಮಿಡಿಯೇಟಾಗಿ ನನ್ನ ಹಸ್ಬೆಂಡ್ ಹತ್ರ ನಾನು ಇನ್ಫಾರ್ಮ್ ಮಾಡಿದೆ. ಸೊ ಅವತ್ತಿನ ಈವ್ನಿಂಗೇ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ. ಬಟ್ ಯಾವ ಡಾಕ್ಟರ್ ಏನೂ ನಮ್ಗೆ ಗೊತ್ತಿರಲಿಲ್ಲ. ಸೊ ಗೂಗಲಲ್ಲೇ ಸರ್ಚ್ ಮಾಡಿ ನಿಯರ್ ಬೈ ಯಾರು ಡಾಕ್ಟರ್ ಇದ್ದಾರೆ, ಬೆಸ್ಟ್ ಡಾಕ್ಟರ್ ಅಂತ ಹೇಳಿಬಿಟ್ಟು ಅವ್ರ ಹತ್ರ ಹೋದ್ವಿ. ಅವ್ರ ಹತ್ರ ಹೋದಾಗ ಅವ್ರು ನನ್ನ ಚೆಕ್ ಮಾಡಿ ನನಗೆ ಕನ್ಫರ್ಮ್ ಮಾಡಿದ್ರು, ಓಕೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ. ಬಟ್ ಈಗ ಪ್ರೆಗ್ನೆನ್ಸಿ ಎಷ್ಟಿದೆ ಅಂತ ಹೇಳಿದ್ರೆ, ಇಟ್ಸ್ 6th ವೀಕ್ ಪ್ರೆಗ್ನೆಂಟ್ ನೀವು ಅಂತ ಹೇಳಿದ್ರು. ಸೊ ಆ 6th ವೀಕಲ್ಲಿ ಬೇಬಿಗಿನ್ನು ಹಾರ್ಟ್ ಬೀಟ್ ಬಂದಿರಲ್ಲ. ಸೊ 8th ವೀಕಲ್ಲೇ ನಮಗೆ ಬೇಬಿ ಹಾರ್ಟ್ ಬೀಟ್ ಕೇಳಿಸುತ್ತೆ. ಸೊ ನೀವು 8th ವೀಕಲ್ಲಿ ಮತ್ತೆ ಚೆಕಪ್ಗೆ ಬನ್ನಿ ಅಂತ ಹೇಳಿದ್ರು, ಓಕೆನಾ. ಸೊ ನಾವು ಓಕೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ 8th ವೀಕಲ್ಲಿ ಚೆಕಪ್ಗೆ ಬಂದ್ವಿ. ಸೊ ಡಾಕ್ಟರ್ ಬಂದ್ಬಿಟ್ಟು ಚೆಕ್ ಮಾಡಿ, ಎಸ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ, ನೀವು 6th ವೀಕ್ ಪ್ರೆಗ್ನೆಂಟ್ ಅಂತ ನನಗೆ ಡಾಕ್ಟರ್ ಹೇಳಿದ್ರು. ಬಟ್ ಡಾಕ್ಟರ್ ಹೇಳಿದೇನು ಅಂತ ಹೇಳಿದ್ರೆ, ಬೇಬಿಗೆ ಹಾರ್ಟ್ ಬೀಟ್ ಇನ್ನೂ ಬಂದಿರಲ್ಲ. ಸೊ 8th ವೀಕಲ್ಲೇ ನಾವು ಹಾರ್ಟ್ ಬೀಟ್ ಚೆಕ್ ಮಾಡೋದು. ಸೊ ಮತ್ತೆ ಆಫ್ಟರ್ 2 ವೀಕ್ಸ್ ನೀವು ಚೆಕಪ್ಗೆ ಬರಬೇಕು ಅಂತ ಹೇಳಿದ್ರು. ಸೊ ನಾವು ಓಕೆ ಅಂತ ಹೇಳಿಬಿಟ್ಟು ಮತ್ತೆ 8th ವೀಕಲ್ಲಿ ಚೆಕಪ್ಗೆ ಹೋದ್ವಿ. ಚೆಕಪ್ಗೆ ಹೋದಾಗ ಬೇಬಿ ಹಾರ್ಟ್ ರೇಟ್ ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಆರಾಮಾಗಿದ್ದೀರಾ ಅಂತ ಹೇಳಿದ್ರು. ಬಟ್ ಅದೇ ಟೈಮಲ್ಲಿ ನನಗೆ ಯೂರಿನ್ ಇನ್ಫೆಕ್ಷನ್ ಕೂಡ ಸಹ ಸ್ಟಾರ್ಟ್ ಆಯಿತು. ಸೊ ಆವಾಗ ಡಾಕ್ಟರ್ ಮೆಡಿಸಿನ್ ಎಲ್ಲ ನನಗೆ ಕೊಟ್ಟರು. ವಿತಿನ್ 1 ವೀಕ್ ನನಗೆ ಆ ಇನ್ಫೆಕ್ಷನ್ ಎಲ್ಲ ಕ್ಲಿಯರ್ ಆಯಿತು. ಸೊ ಮತ್ತು ಅದಾದಮೇಲೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ನಮಗೆ ತುಂಬ ಹ್ಯಾಪಿ ಫೀಲ್ ಆಯಿತು. ಹ್ಯಾಪಿಯಾಗಿ ಫೀಲ್ ಆಗಿರೋದ್ರ ಜೊತೆಯಲ್ಲಿ ನನಗೂ ನನ್ನ ಹಸ್ಬೆಂಡ್ಗೆ ನಾವು ಪೇರೆಂಟ್ಸ್ ಆಗ್ತಿದ್ದೀರಿ ಅನ್ನೋದನ್ನೇ ತಗೊಳಕ್ಕೆ ಆಗ್ತಿರ್ಲಿಲ್ಲ. ಬಿಕಾಸ್ ಇಟ್ ವಾಸ್ ಕಂಪ್ಲೀಟ್ಲಿ ಅನ್ಪ್ಲ್ಯಾನ್ಡ್. ಮತ್ತು ಇಷ್ಟು ಬೇಗ ಅಪ್ಪ ಅಮ್ಮ ಆಗ್ತಿದ್ದೀರಾ ಅನ್ನೋ ರೀತಿ ಇತ್ತು. ಮತ್ತು ನಾನು ಫಸ್ಟು ನನ್ನ ಹಸ್ಬೆಂಡ್ ಆದಮೇಲೆ ನಾನು ಇನ್ಫಾರ್ಮ್ ಮಾಡಿದ್ದು ನನ್ನ ಮಮ್ಮಿಗೆ. ನಮ್ಮ ಅಮ್ಮಗೆ ಹೇಳಿದ ತಕ್ಷಣ ಶಿ ವಾಸ್ ವೆರಿ ಹ್ಯಾಪಿ. ಮತ್ತು ನನ್ನ ತಂಗಿರು ಸಹ ತುಂಬ ಹ್ಯಾಪಿ ಫೀಲ್ ಮಾಡ್ತಾಯಿದ್ರು. ಅವರೆಲ್ಲ ಡಿಸೈಡ್ ಮಾಡ್ಕೊಂಡು ಕುಂದಾಡ್ತಾಯಿದ್ರು, ಓಕೆ ನಮ್ಮ ಪಾಪು. ಬಿಕಾಸ್ ನನ್ನ ಫ್ಯಾಮಿಲಿ ಸೈಡಲ್ಲಿ ನಾನೇ ಫಸ್ಟ್ ಡಾಟರ್, ನಮ್ಮ ಮನೇಲಿ ಎಲ್ಡರ್ ಡಾಟರು. ಮತ್ತು ನನ್ನ ಹಸ್ಬೆಂಡ್ ಸೈಡಲ್ಲೂ ಅವರೇ ಫಸ್ಟ್ ಮಗ. ಸೊ ಇಬ್ಬರ ಮನೇಲೂ ತುಂಬ ಹ್ಯಾಪಿ ಫೀಲ್ ಆದರು. ನಮ್ಮ ಮನೇಲಿ ಇನ್ಫಾರ್ಮ್ ಮಾಡಾದಮೇಲೆ ನನ್ನ ಹಸ್ಬೆಂಡ್ ಅವ್ರ ಮನೇಲೂ ಇನ್ಫಾರ್ಮ್ ಮಾಡಬೇಕು, ಡೈರೆಕ್ಟಾಗಿ ಹೋಗಿ ಇನ್ಫಾರ್ಮ್ ಮಾಡಬೇಕು ಅವ್ರಿಗೂ ಅಂತ ಹೇಳಿ ನಾವು ಸ್ವೀಟ್ಸ್ ಎಲ್ಲ ತಗೊಂಡು ನಮ್ಮ ಹಸ್ಬೆಂಡ್ ಅವ್ರ ಫ್ಯಾಮ್ಲಿಗೆ ಇನ್ಫಾರ್ಮ್ ಮಾಡೋಕ್ಕಂತ ಹೋದ್ವಿ. ಇನ್ಫಾರ್ಮ್ ಮಾಡೋಕ್ಕೆ ಹೋದಾಗ ಫಸ್ಟ್ ನಾವು ಹೇಳಿದ್ದು ನನ್ನ ಹಸ್ಬೆಂಡ್ ಅವ್ರ ಅಜ್ಜಿಗೆ. ಅವರು ತುಂಬ ವೆಯ್ಟ್ ಮಾಡ್ತಾಯಿದ್ರು, ಯಾವಾಗ ನಾನು ಮುತ್ತಜ್ಜಿ ಆಗ್ತೀನಿ ಅನ್ನೋದಕ್ಕೋಸ್ಕರ. ಬಿಕಾಸ್ ಇವರು ಮೊಮ್ಮಗ ಆಗ್ತಾರೆ. ಸೊ ಮೊಮ್ಮಗನ ಪಾಪು ಬಂದ್ಬಿಟ್ಟು ಅವ್ರಿಗೆ ತುಂಬ ಖುಷಿ ಕೊಡುತ್ತಲ್ವ. ಶಿ ವಾಸ್ ಲಿಟ್ರಲಿ ವೇಟಿಂಗ್. ತುಂಬ ಹ್ಯಾಪಿ ಫೀಲ್ ಮಾಡಿದ್ರು ಕೇಳಿದ್ಮೇಲೆ. ಅದಾದಮೇಲೆ ಇಮಿಡಿಯೇಟಾಗಿ ನನ್ನ ಬಯೋಕ್ಕೂ ಸ್ಟಾರ್ಟ್ ಮಾಡಿದ್ರು. ಹೇಳಿದ್ರೆ ನಾವೇ ಬರ್ತಿದ್ರಲ್ವ, ನೀವು ಯಾಕೆ ಬರೋಕ್ಕೆ ಹೋದ್ರಿ ಇಷ್ಟು ದೂರ ಟ್ರಾವೆಲ್ ಮಾಡಿಕೊಂಡು,
ಫಸ್ಟ್ 3 ಮಂತ್ಸ್ ಎಲ್ಲೂ ಓಡಾಡಬಾರ್ದು, ಯಾರಿಗೂ ಹೇಳ್ಬಾರ್ದು, ಹುಷಾರಾಗಿರ್ಬೇಕು ನೀನು ಅಂತೆಲ್ಲ ಹೇಳ್ಬಿಟ್ಟು ತುಂಬ ಕೇರ್ ಮಾಡಿ ಮತ್ತೆ ತುಂಬ ಹ್ಯಾಪಿ ಫೀಲ್ ಮಾಡಿದ್ರು ಅವರು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿ ಇತ್ತು ನನ್ನ ಒಂದು ಪ್ರೆಗ್ನೆನ್ಸಿ ಇನ್ಫಾರ್ಮ್ ಮಾಡಿದಾಗ ನಮ್ಮ ಮನೆಯಲ್ಲಿ. ಅದಾದಮೇಲೆ ನಾವು ಫಸ್ಟ್ ಆ್ಯಂಡ್ ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ಫಸ್ಟ್ ಟ್ರೈಮಿಸ್ಟರಲ್ಲಿ ಏನೆಲ್ಲ ಡಿಸೈಡ್ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ನಾನು ಏನೇನು ಡಿಸೈಡ್ ಮಾಡಿದೆ ಅಂತಲೂ ಹೇಳ್ತೀನಿ. ಫಸ್ಟ್ ನಾವು ಯಾವ ಡಾಕ್ಟರ್ನ ನಾವು ಕನ್ಸಲ್ಟ್ ಮಾಡ್ತೀವಿ, ಯಾವ ಒಂದು ಹಾಸ್ಪಿಟಲಲ್ಲಿ ನಾವು ತೋರಿಸ್ಕೋತೀವಿ ಅನ್ನೋದನ್ನ ನಾವು ಡಿಸೈಡ್ ಮಾಡಬೇಕು ಈ 3 ಮಂತ್ಸಲ್ಲಿ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಈಗ ಒಂದು 3 ಮಂತ್ಸ್ ನಮಗೆ ಟೈಮ್ ಇರುತ್ತೆ ಯಾವ ಡಾಕ್ಟರ್ ಯಾವ ಹಾಸ್ಪಿಟಲ್ ಅಂತ ಡಿಸೈಡ್ ಮಾಡೋದಕ್ಕೆ. ಬಿಕಾಸ್ ವೇರಿಯಸ್ ರೀಸನ್ಸ್ ಇರುತ್ತೆ ಅಲ್ವಾ. ನಮಗೇನು ಅಂತ ಹೇಳಿದ್ರೆ ಫಸ್ಟ್ ಮೇನ್ ಥಿಂಗ್ ಇದ್ದಿದ್ದು ನನ್ನ ಹತ್ರ ನನಗೆ ಒಂದೇ ಒಂದು ಕಂಡೀಷನ್, ಡಾಕ್ಟರ್ ತುಂಬ ಫ್ರೆಂಡ್ಲಿ ಆಗಿರಬೇಕು. ಬಿಕಾಸ್ ಯಾಕೆ ಅಂದರೆ ಇದು ನನ್ನ ಫಸ್ಟ್ ಪ್ರೆಗ್ನೆನ್ಸಿ, ನನಗೆ ತುಂಬಾ ಡೌಟ್ಸ್ ಬರುತ್ತೆ. ಇಟ್ ವಿಲ್ ಬಿ ಲೈಕ್ ಸಿಲ್ಲಿ ಡೌಟ್ಸ್ ಇರ್ಬೋದು ಅಥವಾ ತುಂಬ ದೊಡ್ಡ ಡೌಟ್ ಇರ್ಬೋದು. ಬಟ್ ನನಗೆ ಫಸ್ಟ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ತುಂಬ ಡೌಟ್ಸ್ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ತುಂಬ ಜನ ತುಂಬ ಥಿಂಗ್ಸ್ ಹೇಳ್ತಾರೆ. ಇವಾಗ ನಮ್ಮ ಮನೆ ಸೈಡು ತುಂಬ ಥಿಂಗ್ಸ್ ಹೇಳ್ತಾರೆ, ಮತ್ತು ನನ್ನ ಹಸ್ಬೆಂಡ್ ಸೈಡು ತುಂಬ ವಿಷಯಗಳು ಹೇಳ್ತಾರೆ, ಇದನ್ನು ಫಾಲೋ ಮಾಡು ಅದನ್ನು ಫಾಲೋ ಮಾಡು ಅಂತ. ರಿಲೇಟಿವ್ಸ್ ಅಂತೂ ಕೇಳಲೇಬೇಡಿ, ಜಾಸ್ತಿ ಹೇಳ್ತಿರ್ತಾರೆ. ಸೊ ಯಾವ್ದು ಕೇಳೋದು ಯಾವ್ದು ಬಿಡೋದು ಅಲ್ವಾ. ಸೊ ಅದಕ್ಕೆ ನಮಗೇನು ಅಂತ ಹೇಳಿದ್ರೆ ಅಲ್ಟಿಮೇಟ್ ನಾವು ಡಾಕ್ಟರ್ ಹೇಳೋ ಸಜೆಷನ್ಸ್ನೇ ತಗೋತೀವಿ ಅಲ್ವಾ. ಸೊ ಡಾಕ್ಟರ್ಸು ನಮಗೆ ಎನಿ ಟೈಮ್ ಅವೈಲೇಬಲ್ ಇರಬೇಕು. ಏನಾದರೂ ಡೌಟ್ ಬಂದರೆ ಅಥವಾ ಎಮರ್ಜೆನ್ಸಿ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಎಮರ್ಜೆನ್ಸಿ ಇದ್ದಾಗ ಡಾಕ್ಟರ್ ನಾವು ಕಾಂಟ್ಯಾಕ್ಟ್ ಮಾಡೋ ಥರ ಇರಬೇಕು ಅಂತ ಹೇಳ್ಬಿಟ್ಟು ಮೇನ್ ಥಿಂಗ್ ನಾವು ಫೋಕಸ್ ಮಾಡಿ ನೋಡ್ತಾ ಇದ್ದಿದ್ದು ಡಾಕ್ಟರ್ ಫ್ರೆಂಡ್ಲಿ ಆಗಿರಬೇಕು ಅಂತ. ಮತ್ತು ನನಗೆ ಒಂದು ಒಳ್ಳೆ ವಿಚಾರ ಏನು ಅಂತ ಹೇಳಿದ್ರೆ, ನನ್ನ ಮನೆಯಿಂದ ನಿಯರ್ ಬೈ ವಿತಿನ್ 2 ಕಿಲೋಮೀಟರ್ಸ್ 3 ಹಾಸ್ಪಿಟಲ್ಸ್, ಫೇಮಸ್ ಹಾಸ್ಪಿಟಲ್ಸ್ ಇತ್ತು ಆಯಿತಾ. ಹಾಸ್ಪಿಟಲ್ಸ್ ಯಾವ್ದ್ಯಾವುದು ಅಂತ ಹೇಳಿ ಬಂದು Cloud9, ಮದರ್ಹುಡ್ ಮತ್ತು ರೇನ್ಬೋ ಹಾಸ್ಪಿಟಲ್, ಈ 3 ಹಾಸ್ಪಿಟಲ್ಲು ಸಹ ನನಗೆ ನಿಯರ್ ಬೈಯಲ್ಲೇ ಸಿಕ್ತು. ನಾನು ಫಸ್ಟ್ ಸ್ಟಾರ್ಟಿಂಗ್ ಕನ್ಫರ್ಮೇಷನ್ಗೆ ಹೋಗಿದ್ದಿದ್ದು ಮತ್ತು ಕನ್ಸಲ್ಟ್ ಮಾಡಿದ ಡಾಕ್ಟರ್ ಬಂದ್ಬಿಟ್ಟು ಮದರ್ಹುಡ್ ಹಾಸ್ಪಿಟಲ್ ಡಾಕ್ಟರ್ ಆಗಿದ್ದರು. ಐ ಡೋಂಟ್ ವಾಂಟ್ ಟು ನೇಮ್ ದ ಡಾಕ್ಟರ್, ನೇಮ್ ಹೇಳಕ್ಕೆ ಇಷ್ಟಪಡಲ್ಲ ನಾನು. ಬಟ್ ಸ್ಟಾರ್ಟಿಂಗಲ್ಲಿ ನನಗೆ ಅವ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಏನೂ ತಿಳ್ಕೊಂಡಿಲ್ಲ. ಬಟ್ ನನಗೆ ಡೌಟ್ಸ್ ಏನಾದರೂ ಇದ್ದಾಗ ಕೇಳಿದಾಗ ಶಿ ವಾಸ್ ಲೈಕ್ ಅಷ್ಟೊಂದು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಿರ್ಲಿಲ್ಲ ಅವ್ರು ನನಗೆ. ಓಕೆ, ಇಟ್ಸ್ ಟು ಅರ್ಲಿ ಟು ನೋ ಅಂತ ಹೇಳಿಬಿಟ್ಟು ಆ ಕಾನ್ವರ್ಸೇಷನ್ ಅಲ್ಲೇ ಕಟ್ ಮಾಡಿಬಿಡ್ತಾ ಇದ್ರು. ನನಗೆ ಅಷ್ಟೊಂದು ಫ್ರೆಂಡ್ಲಿ ಅನಿಸಿಲ್ಲ. ಅದಾದಮೇಲೆ ನಾವು ತುಂಬ ಸಾಕಷ್ಟು ಹಾಸ್ಪಿಟಲ್ಸ್ನ ತಿರುಗಾಡ್ಬಿಟ್ಟು ನೋಡಿ ಎಲ್ಲ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಓಕೆ ಯಾರು ಬೆಸ್ಟ್ ಡಾಕ್ಟರ್ ಇರ್ತಾರೋ ಅವ್ರನ್ನ ನಾವು ಕನ್ಫರ್ಮ್ ಮಾಡ್ಕೋಬೇಕು ಡಾಕ್ಟರ್ನ ಅಂತ ಹೇಳಿ ತುಂಬ ಡಾಕ್ಟರ್ನ ವಿಚಾರಿಸಿದ್ರಿ. ಆ ವಿಚಾರಿಸಿದಾಗ ನನಗೆ ಸಿಕ್ಕಿದ್ದು ಒಬ್ಬ ಬೆಸ್ಟ್ ಡಾಕ್ಟರ್ ಅಂತಲೇ ಹೇಳ್ಬೋದು. ಅವ್ರ ಹೆಸರು ಬಂದ್ಬಿಟ್ಟು ಡಾಕ್ಟರ್ ಶ್ವೇತಾ ಕಾಮತ್ ಅಂತ. ಅವರು ವರ್ಕ್ ಮಾಡ್ತಿರೋದು ರೈನ್ಬೋ ಹಾಸ್ಪಿಟಲಲ್ಲಿ, ಓಕೆನಾ. ಸೊ ಕರೆಂಟ್ಲಿ ನಾನು ಈಗ ನೋಡಿಸ್ಕೋತಾ ಇರೋದು ರೈನ್ಬೋ ಹಾಸ್ಪಿಟಲ್, ಮತ್ತು ಕನ್ಸಲ್ಟ್ ಮಾಡ್ತಿರೋ ಡಾಕ್ಟರ್ ಬಂದ್ಬಿಟ್ಟು ಶ್ವೇತಾ ಕಾಮತ್ ಅಂತ. ಸೊ ಶಿ ವಾಸ್ ಎಕ್ಸ್ಟ್ರೀಮ್ಲಿ ಫ್ರೆಂಡ್ಲಿ ಅಂತ ಹೇಳ್ಬೋದು. ಏನೇ ಒಂದು ಎಕ್ಸ್ಪ್ಲೈನ್ ಮಾಡಿದ್ರು ಇನ್ ಆ್ಯಂಡ್ ಔಟ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ್ಯಂಡ್ ಶಿ ಇಸ್ ವೆರಿ ಎಕ್ಸ್ಪೀರಿಯನ್ಸ್ಡ್, ತುಂಬ ಒಳ್ಳೆ ಡಾಕ್ಟರ್ ಅಂತ ಹೇಳ್ಬೋದು. ಮತ್ತು ನನಗೆ ಸ್ಕ್ಯಾನಿಂಗ್ ಮಾಡಬೇಕಾದ್ರೂ ಹೌದು ತುಂಬ ಚೆನ್ನಾಗಿ ಸ್ಕ್ಯಾನ್ ಮಾಡೋದಾಗಲಿ, ತುಂಬ ಪಾಸಿಟಿವ್ ಆಗಿದ್ದರು ಡಾಕ್ಟರು. ಮತ್ತು ನನಗೆ ಬೇಬಿ ಮೂಮೆಂಟ್ಸ್ ತೋರಿಸೋದಾಗಲಿ, ಬೇಬಿ ತುಂಬ ಆ್ಯಕ್ಟಿವ್ ಆಗಿದೆ, ನೀನು ತುಂಬ ಹೆಲ್ದಿ ಆಗಿದೆಯಾ ಅನ್ನೋದು ಒಂದು ಪಾಸಿಟಿವ್ ಎನರ್ಜಿನ ಬಿಲ್ಡ್ ಮಾಡ್ತಾರಲ್ವ. ಸೊ ಶಿ ಇಸ್ ವೆರಿ ಗುಡ್. ನನಗೆ ಒಂದು ಬೆಸ್ಟ್ ಡಾಕ್ಟರ್ ಸಿಕ್ಕಿದ್ರು ಅಂತ ಹೇಳ್ಬೋದು ನನಗೆ. ಮತ್ತು ನಾನು ರೈನ್ಬೋ ಹಾಸ್ಪಿಟಲ್ ಬಗ್ಗೆ ಹೇಳೋದಾದರೆ ಲೈಕ್ ಡಾಕ್ಟರ್ ವೈಸ್ ಶಿ ಇಸ್ ವೆರಿ ಗುಡ್. ಮತ್ತು ಹಾಸ್ಪಿಟಲು ಎಕ್ಸ್ಪೆನ್ಸಿವಾ ಇಲ್ವಾ, ನಾನು ಪ್ಯಾಕೇಜ್ ತೊಗೊಂಡಿದ್ದೀನಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ. ಏನು ಅಂತ ಹೇಳಿದ್ರೆ, ನನಗೆ ಡಾಕ್ಟರ್ ಕೊಟ್ಟಿರೋಂಥ ಎಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ನನಗೆ ಔಟ್ಸೈಡ್, ಈಗ ಎಕ್ಸಾಂಪಲ್ ಅಪೋಲೋ, ಮೆಡ್ಪ್ಲಸ್, ಆ ಒಂದು ಫಾರ್ಮಸಿಯಲ್ಲಿ ನನಗೆ ಅದೇ ಡಾಕ್ಟರ್ ಕೊಟ್ಟಿರೋ ಬ್ರ್ಯಾಂಡ್ ಮೆಡಿಸನ್ಸ್ ಸಿಗ್ತಿರ್ಲಿಲ್ಲ, ಓಕೆನಾ. ಸೊ ನಾನೇನಾದರೂ ಆ ಮೆಡಿಸನ್ಸ್ ತೊಗೋಬೇಕು ಅಂತ ಹೇಳಿ ರೈನ್ಬೋ ಫಾರ್ಮಸಿಯಲ್ಲೇ ತೊಗೋಬೇಕಾಗಿತ್ತು, ಓಕೆನಾ. ಸೊ ಆವಾಗ ನನಗೆ ಸ್ವಲ್ಪ ಬಿಟ್ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತಿತ್ತು. ಬಿಕಾಸ್ ನನಗೆ ಒಂದು 4 ಟ್ಯಾಬ್ಲೆಟ್ ಕೊಟ್ಟಿದ್ರು. ಬಿಕಾಸ್ ನನಗೆ ಹಿಮೋಗ್ಲೋಬಿನ್ ಕಮ್ಮಿ ಇತ್ತು. ಸೊ ಅದಕ್ಕೊಂದು ಟ್ಯಾಬ್ಲೆಟು, ಫೋಲಿಕ್ ಆ್ಯಸಿಡ್ ಮತ್ತು ವೈಟಮಿನ್ಸ್ ಟ್ಯಾಬ್ಲೆಟ್ಸ್, ಈ ಟ್ಯಾಬ್ಲೆಟ್ಸ್ಗಳ ಜೊತೆ ಪ್ರೋಟೀನ್ ಪೌಡರ್ಸ್ ಸಹ ಕೊಟ್ಟಿದ್ರು. ಸೊ 1 ಮಂತಿಗೆ ನನ್ನ ಟ್ಯಾಬ್ಲೆಟ್ ಕಾಸ್ಟ್ ಎಷ್ಟಾಗ್ತಿತ್ತು ಅಂದರೆ ಅಪ್ ಟು 4K ಆಗ್ತಾಯಿತ್ತು.
ಜಸ್ಟ್ 1 ಮಂತ್ ಟ್ಯಾಬ್ಲೆಟ್ಸ್ಗೆ. ಸೊ ನನ್ಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತಿತ್ತು, ಓಕೆನಾ. ಬಿಕಾಸ್ ನಾನು ಚೆಕ್ ಮಾಡಿದ್ದೆ ಡಾಕ್ಟರು, ಅವ್ರು ಕೊಡ್ತಾ ಇರೋ ಟ್ಯಾಬ್ಲೆಟ್ಸ್ಗಳೆಲ್ಲ ಸ್ವಲ್ಪ ಕಮ್ಮಿ ಅನ್ನಿಸ್ತಿತ್ತು. ಬಟ್ ಇಲ್ಲಿ ಸ್ವಲ್ಪ ಟ್ಯಾಬ್ಲೆಟ್ಸ್ದು ಪ್ರೈಸ್ ಬಂದ್ಬಿಟ್ಟು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತಿತ್ತು. ಬಟ್ ಡಾಕ್ಟರ್ ವಾಸ್ ವೆರಿ ಗುಡ್. ಸೊ ನಾನು ಇಲ್ಲೇ ಸ್ಟಿಕ್ ಆನ್ ಆದೆ, ಓಕೆ ಇದೇ ಹಾಸ್ಪಿಟಲ್, ಇದೇ ಡಾಕ್ಟರ್ನ ನಾನು ಕನ್ಸಲ್ಟ್ ಮಾಡ್ತೀನಿ ಅಂತ. ಕಮಿಂಗ್ ಟು ಪ್ಯಾಕೇಜ್, ಇಲ್ಲಿ ಪ್ಯಾಕೇಜ್ ಹೇಗೆ ಅಂತ ಹೇಳಿದ್ರೆ, ನಿಮಗೆ ಅವರು ಎಲ್ಲ ಪ್ಯಾಕೇಜಸ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಮ್ಗೆ ಯಾವ ಪ್ಯಾಕೇಜ್ ಬೇಕಂದ್ರೆ ನೀವು ಅದು ತಗೊಳ್ಬೋದು. ತಗೊಂಡ್ಬಿಟ್ಟು ಅವ್ರು ಏನು ಹೇಳ್ತಾರೆ ಅಂದರೆ, ಫುಲ್ ಅಮೌಂಟ್ ನೀವು ಈಗಲೇ ಪೇ ಮಾಡಬೇಕು ಅಂತ ಹೇಳೋದಿಲ್ಲ. ಸೊ ನಿಮಗೆ ಅವರು ಇನ್ಸ್ಟಾಲ್ಮೆಂಟ್ಸ್ ಕೊಡ್ತಾರೆ, ಓಕೆನಾ. ಅಪ್ ಟು 3 ಇನ್ಸ್ಟಾಲ್ಮೆಂಟ್ಸ್ ಕೊಡ್ತಾರೆ. ಫಸ್ಟು ಇನ್ಸ್ಟಾಲ್ಮೆಂಟ್ಸಲ್ಲಿ ಅಪ್ ಟು ನೀವು 50,000 ಪೇ ಮಾಡ್ತೀರಾ. ಸೊ 50,000 ಪೇ ಮಾಡಿಬಿಟ್ಟು ನೀವು ಆ ಪ್ಯಾಕೇಜ್ ತಗೊಳ್ಳೇಬೇಕು ಅಂತಲೂ ಇರೋದಿಲ್ಲ. ಸೊ ಪ್ಯಾಕೇಜ್ ನೀವು 50,000 ಪೇ ಮಾಡಿರ್ತೀರಾ. ಈಗ ತುಂಬಾ ಸ್ಕ್ಯಾನಿಂಗ್ಸ್ ಇರುತ್ತೆ, ಯಾಕೆಂದರೆ NT ಸ್ಕ್ಯಾನ್ ಇರ್ಬೋದು, ಅದಾದಮೇಲೆ 5th ಮಂತಲ್ಲಿ ಸ್ಕ್ಯಾನ್ ಇರುತ್ತೆ, ಮತ್ತು ತುಂಬ ಗ್ರೋತ್ ಸ್ಕ್ಯಾನ್, ತುಂಬ ಸ್ಕ್ಯಾನ್ಸ್ ಇರುತ್ತೆ. ಸೊ ಸ್ಕ್ಯಾನ್ಗಳಿಗೆಲ್ಲ ತುಂಬಾ ಕಾಸ್ಟ್ಲಿ ಅಲ್ವಾ. ಸೊ ಆ ಸ್ಕ್ಯಾನ್ಸ್ದ ಅಮೌಂಟು, ಮತ್ತು ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋ ಒಂದೊಂದು ಕನ್ಸಲ್ಟೇಷನ್ ಫೀಸು ಯಾವುದು ಪೇ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಈ 50,000ಅಲ್ಲೇ ಆ ಅಮೌಂಟ್, ಆ ಒಂದು ಫೀಸಸ್ ಎಲ್ಲ ಡಿಡಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅವ್ರು ನಿಮಗೆ ಇನ್ಫಾರ್ಮ್ ಮಾಡ್ತಾರೆ, ಓಕೆನಾ. ಸೊ ನೀವು ಫುಲ್ ಅಮೌಂಟ್, ಪ್ಯಾಕೇಜ್ ಅಮೌಂಟ್ ಪೇ ಮಾಡಬೇಕಾಗಿರೋದು 9th ಮಂತ್ ನೀವು ಯಾವಾಗ ಲೇಬರ್ ರೂಮ್ಗೆ ಅಡ್ಮಿಟ್ ಆಗ್ತಿರೋ ಆವಾಗ ಮಾತ್ರ. ಸೊ ಆವಾಗವರೆಗೂ ನಿಮಗೆ ಟೈಮ್ ಇರುತ್ತೆ ಪ್ಯಾಕೇಜ್ಗೆ ಹೋಗ್ಬೇಕಾ ಬೇಡವಾ ಅಂತ ಹೇಳೋದಕ್ಕೆ, ಓಕೆನಾ. ಸೊ ಈ ರೀತಿಯಾದ ಒಂದು ಆಪ್ಷನ್ಸ್ ಬೇರೆ ಹಾಸ್ಪಿಟಲ್ಸ್ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ನಾನು ಬೇರೆ ಹಾಸ್ಪಿಟಲ್ಸಲ್ಲಿ ಈ ಪ್ಯಾಕೇಜಸ್ ಬಗ್ಗೆ ಎಂಕ್ವೈರಿ ಮಾಡಿಲ್ಲ, ಓಕೆನಾ. ಸೊ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದು ಸಹ ನನಗೆ ಇನ್ನೂ ಕ್ಲಾರಿಟಿ ಇಲ್ಲ. ಬಿಕಾಸ್ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಅವರು ಸಹ ಒಬ್ಬರು ಇದೇ ಹಾಸ್ಪಿಟಲಲ್ಲಿ ರೀಸೆಂಟಾಗಿ ಅವ್ರಿಗೆ ಬೇಬಿ ಡೆಲಿವರಿ ಆಯಿತು. ಬಟ್ ಅವ್ರು ನಮ್ಗೆ ಹೇಳಿರೋ ಪ್ರಕಾರ ಏನಂದರೆ, ಬೇಬಿ ಡೆಲಿವರಿ ಆಗಿ ಬರುವಾಗ ಇಟ್ ಕಾಸ್ಟೆಡ್ ದಮ್ 4 lakhsವರೆಗೂ, ಆಯಿತಾ. ಬಿಕಾಸ್ ನಮಗೆ ಹೇಳೋಕ್ಕಾಗಲ್ಲ, ಒಂದು 2 lakh ಪ್ಯಾಕೇಜ್ ನಾವು ತಗೊಂಡ್ರು ಪ್ಯಾಕೇಜಲ್ಲಿ ಎಕ್ಸ್ಕ್ಲೂಡ್ ಆಗಿರುವಂಥ ತುಂಬ ಕೆಲವೊಂದು ಥಿಂಗ್ಸ್ ಇರುತ್ತೆ. ಸೊ ಅದಕ್ಕೆಲ್ಲ ನಾವು ಪ್ಯಾಕೇಜ್ ಬಿಟ್ಟು ಪೇ ಮಾಡಬೇಕಾಗಿರುತ್ತೆ. ಸೊ ನಮ್ಗೆ ಗೊತ್ತಿರೋಲ್ಲ ಎಷ್ಟಾಗುತ್ತೆ ಅಂತ. ಸೊ ನಾನು ಕರೆಕ್ಟ್ ಎಕ್ಸಾಕ್ಟಾಗಿ ಇಷ್ಟು ಅಮೌಂಟ್ ಆಯಿತು ಅಂತ ಹೇಳೋದಕ್ಕಾಗೋದು ನನ್ನ ಆಫ್ಟರ್ ಡೆಲಿವರಿ, ಓಕೆನಾ. ಸೊ ಇದಿಷ್ಟು ನನ್ನ ಒಂದು ಹಾಸ್ಪಿಟಲ್ ಮತ್ತು ನನ್ನ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಹೇಳಿದೆ. ಸೊ ನೆಕ್ಸ್ಟ್ ಬಂದು ಫುಡ್, ಓಕೆನಾ. ಈ ಫಸ್ಟ್ ಟ್ರೈಮಿಸ್ಟರಲ್ಲಿ ಏನೆಲ್ಲ ಫುಡ್ ತಿನ್ನಬಾರ್ದು ಅಂತ ನನಗೆ ಹೇಳಿದ್ರು, ಯಾವ್ಯಾವ ಫುಡ್ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರು ಅಂತಲೇ ಹೇಳ್ತೀನಿ. ಸೊ ನಮ್ಮ ಮನೇಲಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ಕೆಲವೊಂದು ಫ್ರೂಟ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರು. ಎಕ್ಸಾಂಪಲ್ ಪೈನಾಪಲ್, ಮತ್ತು ಜಾಕ್ ಫ್ರೂಟ್, ಮತ್ತು ಪಪ್ಪಾಯ. ಸೊ ಈ ಒಂದು ಫ್ರೂಟ್ಸ್ಗಳನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರು. ಬಟ್ ಏನಂದರೆ ನನಗೆ ಜಾಕ್ ಫ್ರೂಟ್ ಅಂದರೆ ಪ್ರಾಣ, ಆಯಿತಾ. ತುಂಬಾ ಇಷ್ಟಪಟ್ಟು ತಿಂತಾ ಇದ್ದಿದ್ದು ಫ್ರೂಟ್ ಅದು. ಮತ್ತು ಎಲ್ಲರೂ ಹೇಳಿದ್ರು ಜಾಕ್ ಫ್ರೂಟ್ ತಿನ್ನಬಾರ್ದು ಅಂತ. ಸೊ ನನ್ನ ಹಸ್ಬೆಂಡ್ ಏನು ಅಂತ ಹೇಳಿದ್ರು ಅಂದರೆ, 2 yearsವರೆಗೂ ನೋ ಜಾಕ್ ಫ್ರೂಟ್. ನೀನು ಬೇಬಿ ಬಾರ್ನ್ ಆದಮೇಲೂ ಅಂಟಿಲ್ ಯು ಸ್ಟಾಪ್ ಫೀಡಿಂಗ್ ನೋ ಜಾಕ್ ಫ್ರೂಟ್ ಅಂತ ಹೇಳಿಬಿಟ್ರು. ನಂಗೆ ತುಂಬಾ ಬೇಜಾರಾಯಿತು, ಏನಪ್ಪ ಮಾಡೋದು ಹೀಗೆ ಹೇಳ್ಬಿಟ್ರಲ್ಲ ಅಂತ. ಕೆಲವೊಂದು ಸಾರಿ ಏನು ಮಾಡ್ತಿದ್ದೆ ಅಂದರೆ, ಆಫೀಸ್ಗೆ ಹೋಗ್ತಿದ್ದೆ ಅಲ್ವಾ, ಮನೆಯವ್ರಿಗೆ ಗೊತ್ತಿಲ್ದಿರ ಆಫೀಸ್ ಫ್ರೆಂಡ್ಸ್ ಹತ್ರ ಹೇಳಿಬಿಟ್ಟು ನಂಗೆ ಜಾಕ್ ಫ್ರೂಟ್ ತಿನ್ಬೇಕು ಅನ್ನಿಸ್ತಿದೆ ಅಂತ ಹೇಳಿ, ಅವರೆಲ್ಲ ತುಂಬ ಕೇಳೋರು, ಏನಾದರೂ ಕ್ರೇವಿಂಗ್ಸ್ ಇದೆಯಾ, ಏನು ಬೇಕು ಅಂತ. ನನಗೆ ಜಾಕ್ ಫ್ರೂಟ್ ಬೇಕು ಅಂತ ಕೇಳಿಬಿಟ್ಟು ಅವ್ರ ಹತ್ರ ಇಸ್ಕೊಂಡು ತಿಂದಿದ್ದು ಉಂಟು ಮನೆಗೆ ಗೊತ್ತಿಲ್ಲದೆ. ಬಟ್ ನಾನು ಯಾಕೆ ಈ ಫ್ರೂಟ್ಸ್ ಎಲ್ಲ ಅವಾಯ್ಡ್ ಮಾಡೋಕ್ಕೆ ಹೇಳ್ತಾರೆ ಅಂದರೆ, ತುಂಬ ಎಕ್ಸೆಸ್ ಆಫ್ ಹೀಟ್ ಅಂತ ಹೇಳಿ, ಆಯಿತಾ. ನಾನು ಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ರಿ ಇದು. ಸೊ ನನಗೆ ಓಕೆ, ಲಿಮಿಟಾಗಿ ತಿಂದರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ, ತುಂಬ ಓವರಾಗಿ ತಿನ್ನಬಾರ್ದು, ಲಿಮಿಟಾಗಿ ತಿಂದರೆ ಏನು ಪ್ರಾಬ್ಲಮ್. ಟೇಸ್ಟ್ಗೋಸ್ಕರ, ಆ ಕ್ರೇವಿಂಗ್ಸ್ಗೋಸ್ಕರ 1-2 ತಿನ್ಬೋದಲ್ವಾ. ಬಟ್ ನಾನು 1-2 ಸ್ಟಾಪ್ ಮಾಡ್ತಿರ್ಲಿಲ್ಲ. ಸೊ ಈ ರೀತಿ ಇತ್ತು. ಅದಾದಮೇಲೆ ನಾನು ಅವಾಯ್ಡ್ ಮಾಡಿದೆ ಫ್ರೂಟ್ಸ್ ಎಲ್ಲ. ಅದಾದಮೇಲೆ ಊಟದಲ್ಲಿ ನನಗೆ ಏನೇನು ಅವಾಯ್ಡ್ ಮಾಡೋಕ್ಕೆ ಹೇಳಿದ್ರು ಅಂತ ಹೇಳಿದ್ರೆ, ಈ ಹುರುಳಿಕಾಳು ಅಂತ ಹೇಳ್ತಾರೆ. ನನಗೆ ಅದ್ರ ಬಗ್ಗೆ ನೆನಪೇ ಇರಲಿಲ್ಲ. ಬಟ್ ನಮ್ಮಮ್ಮ ಬಸ್ಸಾರು ಮಾಡ್ತಿದ್ರು, ಅದರಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ರು, ನನಗೆ ಇಷ್ಟ ಆಗ್ತಿತ್ತು. ಬಟ್ ಮರ್ತೋಗ್ಬಿಟ್ಟಿದ್ದೆ ನಾನು ಆಫ್ಟರ್ ಮ್ಯಾರೇಜ್, ಆಯಿತಾ. ಬಟ್ ಇವ್ರು ಎಲ್ಲ ಯಾವಾಗ ನನಗೆ ಹುರುಳಿಕಾಳು ತಿನ್ನಬಾರ್ದು ಅಂದರು, ಆವಾಗ ನನಗೆ ಸ್ಟಾರ್ಟ್ ಆಯಿತು ತಿನ್ನಬೇಕು ಅನಿಸ್ತಾ ಇತ್ತು. ಬಟ್ ಅದನ್ನು ಅವಾಯ್ಡ್ ಮಾಡಿದೆ, ನಾನು ಅದನ್ನು ತಿಂದಿಲ್ಲ. ಜಾಕ್ ಫ್ರೂಟ್ ಮಾತ್ರ ತಿಂದೆ, ಬಟ್ ಟಿಲ್ ಟುಡೇ ಪೈನಾಪಲ್ ಮತ್ತು ಪಪ್ಪಾಯ ತಿಂದಿಲ್ಲ ನಾನು. ಮತ್ತು ಡಾಕ್ಟರೇ ನಾವು ಕೇಳಿದ್ವಿ, ಈ ಫ್ರೂಟ್ಸ್ ಎಲ್ಲ ತಿನ್ನಬಾರ್ದಾ ಅಂತ. ಡಾಕ್ಟರೇ ನನಗೆ ಇದೇ ಹೇಳಿದ್ರು, ಓಕೆ
ನೀನು ತಿನ್ಬೋದು, ಯಾವ ಫ್ರೂಟ್ಸ್ ಬೇಕಾದರೂ ತಿನ್ಬೋದು, ಲಿಮಿಟಾಗಿ ತಿನ್ಬೋದು ಅಂತ ಹೇಳಿದ್ರು. ಓಕೆ ಅಂತ ಹೇಳಿ ಆಮೇಲೆ ಮನೇಲೆ ತಂದ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಜಾಕ್ ಫ್ರೂಟ್ ಆಗಿರ್ಬೋದು ಇದೆಲ್ಲ. ಸೊ ಮತ್ತು ನನ್ನ ಒಂದು ಫುಡ್ ಹೇಗೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಏನೇನು ಚೇಂಜಸ್ ಮಾಡ್ಕೊಂಡಿದ್ದೀನಿ ಆಫ್ಟರ್ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ, ಮಾರ್ನಿಂಗ್ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದೊಂದು ಎಳ್ನೀರು ಕುಡಿತೀನಿ, ಡೈಲಿ ಒಂದು ಎಳ್ನೀರು ಕುಡಿತೀನಿ. ಎಳ್ನೀರು ಕುಡಿದಾದ್ಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹೀಟ್ ಆಗುತ್ತಲ್ವ, ಸೊ ನೈಟೇ ನಾನು ಡ್ರೈ ಫ್ರೂಟ್ಸ್ ಮತ್ತು ಚಿಯಾ ಸೀಡ್ಸ್ ಅದನ್ನೆಲ್ಲ ಸೋಕ್ ಮಾಡಿ ಇಟ್ಟು ಒಂದು ಮೀಲ್ ಥರ ಮಾಡ್ಕೊತೀನಿ, ಓಟ್ ಮೀಲ್ ಥರ ಮಾಡ್ಕೊತೀನಿ. ಸೊ ಫಸ್ಟ್ ಬ್ರೇಕ್ಫಾಸ್ಟ್ ಅದನ್ನು ತಿಂದ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಟೈಮ್ ತೊಗೊಂಡು, ಒಂದು 2-3 hours ಟೈಮ್ ತೊಗೊಂಡು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಇಡ್ಲಿ, ಉಪ್ಮಾ, ದೋಸೆ ಆ ಥರ ನಾರ್ಮಲ್ ಬ್ರೇಕ್ಫಾಸ್ಟ್ ಏನಿರುತ್ತೋ ಅದನ್ನು ಮಾಡಿಕೊಂಡು ಅದಾದಮೇಲೆ ರಾ ವೆಜಿಟೇಬಲ್ಸ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಫ್ರೂಟ್ಸ್ ತಿಂತೀನಿ. ಅದಾದಮೇಲೆ ನಾರ್ಮಲಾಗಿ ಲಂಚ್ ಡಿನ್ನರ್ ಎಲ್ಲ ನಾರ್ಮಲಾಗಿ ತಿಂತೀನಿ. ಜಾಸ್ತಿ ವೆಜಿಟೇಬಲ್ಸ್ನ ನನ್ನ ಡಯಟಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನನ್ನ ಒಂದು ಫುಡ್ ಹಿಂಗೆ ಹೋಗ್ತಾ ಇದೆ. ಸೊ ಅದಾದಮೇಲೆ ಇನ್ನೂ ಏನು ಹೇಳಬೇಕು ನಾನು ಈ ಫಸ್ಟ್ ಟ್ರೈಮಿಸ್ಟರ್ ಬಗ್ಗೆ ಅಂತ ಹೇಳಿದ್ರೆ, ಫಸ್ಟ್ 3 months ತುಂಬಾ ಕೇರ್ಫುಲ್ ಆಗಿರಬೇಕು. ಮತ್ತು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಆ ಫಸ್ಟ್ 3 monthsಲ್ಲಿ ತುಂಬ ಮಿಸ್ಕ್ಯಾರೇಜಸ್ ಆಗೋದು. ಸೊ ನಾವು ಆ ಫಸ್ಟ್ 3 monthsನ ನಾವು ಕೇರ್ಫುಲ್ಲಾಗಿ ನಾವು ಪಾಸ್ ಮಾಡಿಬಿಟ್ರೆ, ಸೊ ದ ನೆಕ್ಸ್ಟ್ ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಏನು ಸ್ಟಾರ್ಟ್ ಆಗುತ್ತೆ, ನಾವು ಸ್ವಲ್ಪ ಆರಾಮಾಗಿರ್ಬೋದು. ಸೊ ಅಷ್ಟೊಂದು ಕೇರ್ಫುಲ್ ಆಗಿರಬೇಕು ಅನ್ನೋದೇನೂ ಇರಲ್ಲ. ಬಟ್ ಫಸ್ಟ್ 3 months ಫಸ್ಟ್ ಟ್ರೈಮಿಸ್ಟರ್ ಟು ಬಿ ಫ್ರ್ಯಾಂಕ್ ತುಂಬ ಕೇರ್ಫುಲ್ ಆಗಿರಬೇಕು. ಟ್ರಾವೆಲ್ ಮಾಡಬಾರ್ದು ಅಂತ ಹೇಳ್ತಾರೆ, ಬಟ್ ನನಗೆ ಆಫೀಸ್ ಇದ್ದಿದ್ದು ನನ್ನ ಮನೆಯಿಂದ ಆಲ್ಮೋಸ್ಟ್ 23-24 kilometers ಇತ್ತು. ಸೊ ನಾನು ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ. ಜರ್ನಿ ಮಾಡಬೇಕಂದ್ರೆ ನಂಗೆ ತುಂಬ ಕಷ್ಟ ಆಗೋದು, ಬಟ್ ಸ್ಟಿಲ್ ಗಾಡ್ಸ್ ಗ್ರೇಸ್ ಏನೂ ಆಗಿಲ್ಲ, ಆರಾಮಾಗಿ ಹೋಗಿ ಆರಾಮಾಗಿ ಬರ್ತಾ ಇದ್ದೆ. ಸೊ ಮೇಜರಾಗಿ ಇನ್ನೊಂದು ವಿಷಯ ನಾನು ಏನು ಹೇಳಬೇಕು ಅಂತ ಹೇಳಿದ್ರೆ, ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ತುಂಬ ಜನಕ್ಕೆ ವಾಮಿಟಿಂಗ್ ಅನ್ನೋದು ಕಾಮನ್ ಆಗಿಬಿಟ್ಟಿರುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಬಟ್ ಬೈ ಗಾಡ್ಸ್ ಗ್ರೇಸ್ ನನಗೆ ಟಿಲ್ ಟುಡೇ ಒಂದು ದಿವಸನೂ ವಾಮಿಟ್ ಆಗಿಲ್ಲ. ಸೊ ಆ ವಿಷಯದಲ್ಲಿ ಸ್ವಲ್ಪ ಲಕ್ಕಿ ಅಂತ ಹೇಳ್ಬೋದು. ಬಿಕಾಸ್ ಚಿಕ್ಕ ವಯಸ್ಸಿಂದ ನನಗೆ ವಾಮಿಟಿಂಗ್ ಅಂದ್ರೇ ಆಗಲ್ಲ, ವಾಮಿಟ್ ಮಾಡಿಕೊಂಡು ತುಂಬ ಸೀರಿಯಸ್ ಆಗಿಬಿಡ್ತಿದ್ದೆ. ಸೊ ಈ ಪ್ರೆಗ್ನೆನ್ಸಿಯಲ್ಲಿ ನಾನು ಹೇಗೆ ಮ್ಯಾನೇಜ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಸೊ ಆ ಕಾರಣದಿಂದ ನನಗೆ ಯಾವುದಕ್ಕೂ ಗೊತ್ತಿಲ್ಲ, ಒಂದು ದಿನಕ್ಕೂ ವಾಮಿಟ್ ಆಗಿಲ್ಲ, ಓಕೆನಾ. ಸೊ ಅದಾದಮೇಲೆ ನಾನು ಒಂದು 2-3 ಪ್ರಾಡಕ್ಟ್ಸ್ನ ತಗೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಟ್ರೈಮಿಸ್ಟರಲ್ಲಿ ನೀವು ಈ ಪ್ರಾಡಕ್ಟ್ಸ್ ಯೂಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಸೆಕೆಂಡ್ ಟ್ರೈಮಿಸ್ಟರಲ್ಲಿ ನಿಮಗೆ ಈ ಪ್ರಾಡಕ್ಟ್ಸ್ ಅವಶ್ಯಕತೆ ಬರುತ್ತೆ. ಬಿಕಾಸ್ ಆಫ್ಟರ್ 6th month ನೀವು ಯೂಸ್ ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ, ತುಂಬ ಜನಕ್ಕೆ ಗೊತ್ತಿರುತ್ತೆ ಆಲ್ರೆಡಿ, ಸ್ಟ್ರೆಚ್ ಮಾರ್ಕ್ಸ್ ಬರುತ್ತೆ ನಮಗೆ ಟಮ್ಮಿ ಮೇಲೆ ಅಂತ ಹೇಳ್ಬಿಟ್ಟು. ಸೊ ನಾನು ಸ್ಟ್ರೆಚ್ ಮಾರ್ಕ್ಸ್ನ ತಗೊಂಡಿದ್ದೀನಿ. ಸೊ ಇದು ಈಲೋ5 ಅನ್ನೋ ಒಂದು ಬ್ರ್ಯಾಂಡದು ಸ್ಟ್ರೆಚ್ ಮಾರ್ಕ್ ಕ್ರೀಮ್ ಇದು, ಮತ್ತು ಸಿರಮ್ ಸಹ ನಾನು ತಗೊಂಡಿದ್ದೀನಿ, ಓಕೆನಾ. ಸೊ ಇದೆರಡೂ ನಾನು ಯೂಸ್ ಮಾಡ್ತಿದ್ದೀನಿ. ಮತ್ತು ನಾನು ಇನ್ನೊಂದು ಇನ್ವೆಸ್ಟ್ಮೆಂಟ್ ಪ್ರೆಗ್ನೆನ್ಸಿಯಲ್ಲಿ ಮಾಡಿದ್ದು ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಪಿಲ್ಲೋ, ಓಕೆನಾ. ಸೊ ಪ್ರೆಗ್ನೆನ್ಸಿ ಪಿಲ್ಲೋ ತೊಗೊಳ್ಬೋದು. ಸೊ ಅದು ಕೂಡ ನಮಗೆ ಹೆಲ್ಪ್ಫುಲ್ ಆಗುತ್ತೆ, ಬಿಕಾಸ್ ಆ ಕಡೆಯಿಂದ ಈ ಕಡೆ ತಿರುಗಿ ಮಲಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಪ್ರೆಗ್ನೆನ್ಸಿ ಪಿಲ್ಲೋ ಇದ್ದರೆ ಸ್ವಲ್ಪ ಕಂಫರ್ಟಬಲಾಗಿ ಮಲ್ಕೊಳ್ಳೋದಕ್ಕೆ ನಮಗೆ ಈಸಿ ಆಗುತ್ತೆ. ಮತ್ತು ನಾನು ಈಗ ಎಕ್ಸ್ಟರ್ನಲ್ ಆಗಿ ಬೇರೆ ಏನಾದರೂ ಮಾಡ್ತಿದ್ದೀನಿ ಅಂದರೆ, ಈ ಒಂದು ಸಿರಮ್ ಯೂಸ್ ಮಾಡ್ತಿದ್ದೀನಿ, ಮತ್ತು ಈ ಒಂದು ಕ್ರೀಮ್ ನಾನು ಅಪ್ಲೈ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಇದೆರಡೂ ನಾನು ಪ್ರಾಡಕ್ಟ್ಸ್ನ ನನ್ನ ಟಮ್ಮಿಗೆ ಯಾವುದೇ ರೀತಿಯಾದ ಸ್ಟ್ರೆಚ್ ಮಾರ್ಕ್ ಬರಬಾರ್ದು ಅಂತ ಹೇಳ್ಬಿಟ್ಟು ಈ 2 ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಈಗ ಮೆಟರ್ನಿಟಿ ಕ್ಲೋತ್ಸು, ಆ ಮೆಟರ್ನಿಟಿ ಕ್ಲೋತ್ಸ್ ಇಸ್ಕೊಳ್ಳೋದ್ರಿಂದ ಈಗ ಬರ್ತಿರೋ ಮೆಟರ್ನಿಟಿ ಕ್ಲೋತ್ಸಲ್ಲಿ ಏನಂತ ಹೇಳಿದ್ರೆ ಜಿಪ್ ಇರೋ ಥರ ಬರ್ತಾ ಇದೆ, ವಿಚ್ ಈಸ್ ನಿಮಗೆ ಆಫ್ಟರ್ ಡೆಲಿವರಿ ಆಲ್ಸೋ ನೀವು ಬೇಬಿಗೆ ಫೀಡ್ ಮಾಡೋಕ್ಕಾಗಿರ್ಬೋದು, ಅದಕ್ಕೂ ಯೂಸ್ ಆಗುತ್ತೆ. ಇಟ್ಸ್ ನಾಟ್ ಜಸ್ಟ್ ಮೆಟರ್ನಿಟಿಯಲ್ಲಿ ಮಾತ್ರ ಅಂತ ಅಲ್ಲ. ಸೊ ಅದರಲ್ಲೂ ಇನ್ವೆಸ್ಟ್ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಸೊ ಈ ಒಂದು ಕೆಲವು ಪ್ರಾಡಕ್ಟ್ಸ್ನ ಮಾತ್ರ ನಾನು ಶಾಪ್ ಮಾಡಿದೆ, ಬೇರೆ ಎಕ್ಸ್ಟ್ರಾ ಏನೂ ಮಾಡೋಕ್ಕೆ ಹೋಗಿಲ್ಲ. ಮತ್ತು ನನ್ನ ಬಾಡಿಯಲ್ಲಿ ನನ್ನ ವೆಯ್ಟಲ್ಲಿ ಏನಾದರೂ ಚೇಂಜಸ್ ಆಯಿತಾ ಅಂತ ಕೇಳಿದ್ರೆ, ಎಸ್. ನಾನು ಪ್ರೆಗ್ನೆನ್ಸಿ ಮುಂಚೆಯಿಂದ ನನ್ನ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಮೇಲೆ ಇವಾಗವರೆಗೂ ನಾನು ಅಪ್ ಟು 9 kgs ವೆಯ್ಟ್ ಗೇನ್ ಆಗಿದ್ದೀನಿ. ಅದಾದಮೇಲೆ ಐ ಡೋಂಟ್ ನೋ, ಇನ್ನೂ 3 months ಇದೆ, ಇನ್ನು ಮುಂದೇನೋ ವೆಯ್ಟ್ ಗೇನ್ ಆಗ್ಬೋದು. ಬಟ್ ನನ್ನ ಹತ್ರ ಇರೋ ಡ್ರೆಸ್ಸಲ್ಲಿ ಅಷ್ಟೊಂದು ಟೈಟಾಗೇನೂ ಆಗಿಲ್ಲ, ತುಂಬ ಟೈಟ್ ಆಗಿಲ್ಲ.
ಸೊ ಮ್ಯಾನೇಜಬಲ್ ಆಗೇ ಇದೆ, ಬಟ್ ಕಂಫರ್ಟಬಲ್ ವೇಸ್ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ. ನಮ್ಮ ಹಾಬೀಸಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಅಂತ ಕೇಳಿದ್ರೆ, ನಾನು ಏನೇನು ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಂದರೆ, ಫಸ್ಟ್ ನನಗೆ ಬುಕ್ ಓದೋ ಅಭ್ಯಾಸನೇ ಇರಲಿಲ್ಲ. ನನಗೆ ಬುಕ್ ಓದಿದ್ರೆ ನಿದ್ದೆ ಬರ್ತಿತ್ತು. ಸೊ ಈಗ ಫೋರ್ಸ್ಫುಲ್ಲಿ ನನ್ನ ಹಸ್ಬೆಂಡ್ ಫೋರ್ಸ್ ಮಾಡಿ ನನಗೆ ಈ ಸ್ಟೋರಿ ಬುಕ್ಸು ಅದು ಇದು ಎಲ್ಲ ಓದಿಸ್ತಿದ್ದಾರೆ. ಸೊ ಅದನ್ನು ನಾನು ಮಾತ್ರ ಓದಲ್ಲ. ಆದರೆ ನಾವು ಬುಕ್ಸ್ ಹೇಗೆ ಓದಬೇಕು ಅಂದರೆ, ಸ್ವಲ್ಪ ಜೋರಾಗಿ ಓದಬೇಕು, ಮನಸಲ್ಲೇ ಓದ್ಕೊಳ್ಳೋದಲ್ಲ, ಬೇಬಿ ಕೇಳಿಸೋ ಥರ. ಸ್ವಲ್ಪ ಬೇಬಿ ಹತ್ರ ನಾವು ಕಮ್ಯುನಿಕೇಟ್ ಮಾಡ್ತಿದ್ದೀವಿ, ಕಾನ್ವರ್ಸೇಷನ್ ಮಾಡ್ತಿದ್ವಿ, ಬೇಬಿಗೆ ಹೇಳ್ತಿದ್ದೀವಿ ನಾವು ಸ್ಟೋರಿನ ಅನ್ನೋ ರೀತಿಯಲ್ಲಿ ಸ್ವಲ್ಪ ಜೋರಾಗಿ ಲೌಡಾಗಿ ಓದಬೇಕು ನಾವು ಕತೆಗಳನ್ನ. ಮತ್ತು ಒಳ್ಳೆ ಮ್ಯೂಸಿಕ್ ಕೇಳಬೇಕು. ನಾನು ಒಳ್ಳೆ ಮ್ಯೂಸಿಕ್ ಅಂತೂ ಕೇಳ್ತಿದ್ದೀನಿ. ಸೊ ಅದು ಒಂದೆರಡು ಗುಡ್ ಹ್ಯಾಬಿಟ್ಸ್ ನಾನು ನನ್ನ ಒಂದು ಲೈಫ್ ಸ್ಟೈಲಲ್ಲಿ ಆ್ಯಡ್ ಮಾಡ್ಕೊಂಡಿರೋದು. ಮತ್ತು ಡೈಲಿ ವಾಕ್ ಮಾಡಿ, ನಾನು ವಾಕ್ ಮಾಡ್ತಾ ಇದ್ದೀನಿ. ಮತ್ತು ತುಂಬ ಒಂದು ಪ್ರಾಬ್ಲಮ್, ನನಗೆ ಮೇಜರ್ ಪ್ರಾಬ್ಲಮ್ ಬಂದಿದ್ದು ಪ್ರೆಗ್ನೆನ್ಸಿಯಲ್ಲಿ ತುಂಬ ಸೀರಿಯಸ್ ಅನಿಸಿದ್ದು ಏನಂತ ಹೇಳಿದ್ರೆ, ನನಗೆ ಸಿವಿಯರ್ ಬ್ಯಾಕ್ ಪೇನ್ ಬಂದಿತ್ತು. ಫಸ್ಟು ಮಂತದಿಂದನೇ ಸ್ಟಾರ್ಟ್ ಆಯಿತು ನನಗೆ ಬ್ಯಾಕ್ ಪೇನ್ ಅನ್ನೋದು. ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ನಾನು ಫಿಸಿಯೋ ತಗೊಂಡೆ, ನನ್ನ ಪ್ಯಾಕೇಜಲ್ಲಿ ಬಂದಿತ್ತು. ಸೊ ನನಗೆ ಸ್ವಲ್ಪ ಸ್ಟ್ರೆಚಸ್ಸು ಮತ್ತು ಎಕ್ಸಸೈಸಸ್ಸು ಇದೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಅದು ಬಂದ್ಬಿಟ್ಟು ತುಂಬ ಮೈಲ್ಡ್ ಆಗಿದೆ, ತುಂಬ ಜಾಸ್ತಿ ಏನು ಕಷ್ಟ ಆಗಿರೋ ಥರದ್ದೇನೂ ಇಲ್ಲ. ಅದನ್ನು ಮಾಡಿ ರೆಗ್ಯುಲರಾಗಿ ವಾಕ್ ಮಾಡಿದರೆ ಸಾಕು ಅಂತ ಹೇಳಿದರು. ಸೊ ನನಗೆ ಬ್ಯಾಕ್ ಪೇನ್ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಪೂರ್ತಿಯಾಗಿ ಹೋಗಿಲ್ಲ ಇವಾಗವರೆಗೂ. ಬ್ಯಾಕ್ ಪೇನ್ ಇನ್ನೂ ಇದೆ. ಜಾಸ್ತಿ ಹೊತ್ತು ನಿಲ್ಲಕ್ಕೆ ಮತ್ತು ಜಾಸ್ತಿ ಹೊತ್ತು ಕೂತ್ಕೊಂಡಿರೋಕ್ಕಾಗಲ್ಲ ನನಗೆ. ಆವಾಗವಾಗ ರೆಸ್ಟ್ ಮಾಡಬೇಕಾಗುತ್ತೆ. ಸೊ ಆ ಒಂದು ಎಕ್ಸಸೈಸಸ್ಸು ಸ್ಟ್ರೆಚಸ್ ಎಲ್ಲ ಮಾಡಿ ರೆಗ್ಯುಲರಾಗಿ ವಾಕ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ಫಸ್ಟ್ ಆ್ಯಂಡ್ ಸೆಕೆಂಡ್ ಟ್ರೈಮಿಸ್ಟರ್ ಬಗ್ಗೆ ನನಗೆ ಎಷ್ಟೆಲ್ಲ ನೆನಪಿತ್ತು ಅಷ್ಟನ್ನು ಸಹ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಕಮೆಂಟ್ ಮುಖಾಂತರ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ನಾನು ಏನು ಮಾಡಬೇಕು ಅಂತ ನನಗೆ ಸಜೆಸ್ಟ್ ಮಾಡಿ. ಮತ್ತು ನಿಮ್ಮ ಒಂದು ಪ್ರೀತಿ ನನ್ನ ಮೇಲೆ ಹೀಗೆ ಇರಲಿ, ನನ್ನ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.